ಅವ್ರು ಏನಾದರೂ ಮಾಡ್ಕೊಳ್ಳಿ, ನಮ್ಗೆ ಅದು ಸಂಬಂಧ ಇಲ್ಲ. ಆದರೆ BJP, IT, ED, CBI ಇರಲಿಲ್ಲ ಅಂದರೆ JDSಗಿಂತ ಕನಿಷ್ಠ ಪ್ರಾದೇಶಿಕ ಪಕ್ಷ ಆಗುತ್ತೆ. ಇಟ್ ಕಮ್ಸ್ ಟು fighting communal forces and the current dispensation on certain constitutional matters, we are all one. Whether it is AAP, whether it is DMK, whether it is Congress, whether it is TMC. You have seen what has happened in Bihar, West Bengal, you have seen what has happened in Tamil Nadu. Yes, there might be certain differences, but nothing is bigger than the constitution, nothing is bigger than the stability for the country. So JDS BJP ಮೈತ್ರಿ ಡೇ ಬೈ ಡೇ ವೀಕ್ ಆಗ್ತಿದೆ ಅಂತಾನೆ ಅನ್ಸಲ್ವಾ? ನೋಡಿ, ಅವ್ರು ವೀಕ್ ಆಗ್ತಾರೋ ಸ್ಟ್ರಾಂಗ್ ಆಗ್ತಾರೋ ಗೊತ್ತಿಲ್ಲ. ಇವರೇ ನಾವು ಒಳ್ಳೆ ಆಡಳಿತ ಕೊಟ್ಟು ಜನರಿಗೆ ಜನರ ಮನ್ಸು ಗೆಲ್ಬೇಕಂತ ನಮ್ದಿದೆ ಅಷ್ಟೇ. ಅವ್ರದ್ದು ಮೈತ್ರಿ ತಗೊಂಡು ನಮ್ಗೇನು ಮಾಡೋದಿದೆ? ನಾವು ನಮ್ಮ ಶಕ್ತಿ ಮೇಲೆ ಗೆಲ್ಬೇಕು ಹೊರತು ಅವರ ವೀಕ್ನೆಸ್ ಮೇಲೆ ಅಲ್ಲ. ಅವ್ರು ಏನಾದರೂ ಮಾಡ್ಕೊಳ್ಳಿ, ನಮ್ಗೆ ಅದು ಸಂಬಂಧ ಇಲ್ಲ. ಆದರೆ BJP, IT, ED, CBI ಇರಲಿಲ್ಲ ಅಂದರೆ JDSಗಿಂತ ಕನಿಷ್ಠ ಪ್ರಾದೇಶಿಕ ಪಕ್ಷ ಆಗುತ್ತೆ. ಸರ್, ಇನ್ ಬಿಟ್ವೀನ್ ಬಿಜೆಪಿ ಅಲ್ಲ ಕಾಂಗ್ರೆಸ್ 5ನೇ ಅಭ್ಯರ್ಥಿ ಕಣಕ್ಕೆ ಇಳಿಸಿದ್ರೆ, JDS ನವರು ಕೂಡ 3ನೇ ಅಭ್ಯರ್ಥಿ ಕಣಕ್ಕೆ ಇಳಿಸಿದ್ದಾರೆ. MLC ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವಾಗುತ್ತೆ, ಜಯಬೇರಿ ಆಗ್ತಾರೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಸರ್, ಈಗ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ವಾಪಸ್ ಪಡೆದಿದೆ ಅಂತ ಹೇಳ್ತಾರೆ, ಬಟ್ ಮುನ್ಸ್ಕೊಂಡಿದ್ದಾರೆ, ಏನು ಕೈ ಸಿಗ್ತಾ ಇಲ್ಲ ಅವರು ಪಕ್ಷದ ಮೇಲೆ ಅಂತ. ಯಾರು ಹೇಳಿದ್ರು? ನಿಮ್ ಕೈ ಸಿಗ್ತಾ ಇಲ್ಲ ಅಂದ್ರೆ ಅವ್ರು ಮುನ್ಸ್ಕೊಂಡಿದ್ದಾರೆ ಅಂತ ಅರ್ಥನಾ? ಮುನ್ಸ್ಕೊಂಡಿದ್ದಾರೆ ಅವರು. ಯಾರು ಎಲ್ಲಿ ಹೇಳಿದ್ದಾರೆ ಹೇಳಿ? ಈಗ ಮಾಧ್ಯಮ ಸ್ನೇಹಿತರ ಕೈಗೆ ಸಿಗ್ತಾ ಇಲ್ಲ ಅಂದ ತಕ್ಷಣ ಮುನ್ಸು ಅಂದ್ರೆ ಹೆಂಗ್ ಹೇಳಕ್ಕಾಗ್ತದ? ನಮ್ ಕೈಗೆ ಸಿಕ್ಕಿದ್ದಾರೆ, ಮುಖ್ಯಮಂತ್ರಿಗಳ ಕೈಗೆ ಸಿಕ್ಕಿದ್ದಾರೆ, ಅವರ ದಿನಚರಿಗಳು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ.